नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗ್ಲಾನಿ ಭವಂತು. ಭಗವಂತ ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ. ಹಾಗೆ ಇವತ್ತಿನ ಅಟೈನ್ಮೆಂಟ್ ಅಲ್ಲಿ ಎಲ್ರಿಗೂ ಒಳ್ಳೆ ಅಟೈನ್ಮೆಂಟ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆ ರೇಖಿ ರೇಖಿ ಪ್ರಾಕ್ಟೀಸು ನಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನಾನು ಅದಕ್ಕೆ ಪ್ರತಿದಿನ ಈಗ ನಿಮ್ಗೂ ಒಂದು ಇದಾಗ್ಲಿ, ಹಾಗೆ ಜನಗಳಿಗೆ ಅವರವರ ಲೈಫ್ ಅಲ್ಲಿ ಕೆಲವೊಂದು ವಿಚಾರಗಳು ನಾವು ಔಷಧಿಗಳಿಂದ ಮತ್ತೆ ಕೆಲವು ಎಕ್ಸ್ಟರ್ನಲ್ ವಿಷಯಗಳಿಂದ ನಾವು ಸರಿ ಮಾಡ್ಕೊಳಕ್ ಆಗದೆ ಇರೋದು, ನಮ್ಗೆ ಇಲ್ಲಿ ಶಕ್ತಿಯ ಎನರ್ಜಿಯ ಮೂಲಕ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬಹುದು. ನೀವು ಎನರ್ಜಿ ಅಂತ ಹೇಳಿದಾಗ ಬೇರೆ 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 ತರ ಎನರ್ಜಿಗಳನ್ನ ನೀವಿಲ್ಲಿ ಸರಿ ಮಾಡ್ಕೊಳ್ಬಹುದು. ಕಲರ್ಗಳಿಂದ ಇರ್ಬೋದು, ನಂಬರ್ಗಳಿಂದ ಇರ್ಬೋದು, ಎಲ್ಲ ಸರಿ ಮಾಡ್ಕೊಳ್ಬಹುದು. ಆದ್ರೆ ಒಂದು ಡಿವೈನ್ ಎನರ್ಜಿ, ಈಗ ಕಲರು ನಂಬರು ಇದೆಲ್ಲ ನಾವು ಹಾಕ್ತಾ ಹೋಗ್ತೀವಿ. ಸರ್ಟನ್ ಫ್ರೀಕ್ವೆನ್ಸಿಲಿ ಅದು ತುಂಬಾ ಚಂದ ವರ್ಕ್ ಆಗತ್ತೆ. ನಂಗೂ ತುಂಬಾ ಅನುಭವಕ್ಕೆ ಬಂದಿದೆ. ಆದ್ರೆ ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ನಾವು ಲೇಡೀಸು ಪಾತ್ರೆ ತೊಳಿವಾಗ ಅಥವಾ ಮತ್ತೊಂದೇನೋ ಮಾಡುವಾಗ ಕೈಯೆಲ್ಲ ನೀರ ಒದ್ದೆ ಆಗತ್ತೆ, ಕಲರ್ ಹೊರಟೋಗ್ಬೋದು. ಅಥವಾ ಕೆಲವೊಂದ್ಸಲ ಹಂಗೆ ಆ ಕಲರ್ ಹಾಕೊಂಡ್ ಮಲ್ಕೊಂಡ್ಬಿಡ್ತೀವಿ. ಅವಾಗ ನಮ್ಮ ಸರ್ಟನ್ ಆಫ್ ಬಾಡಿನಲ್ಲಿ ಅಂದ್ರೆ ಸ್ವಲ್ಪ ಅದು ಹೆಚ್ಚು ಕಮ್ಮಿ, ಅಷ್ಟೇನ್ ದೊಡ್ಡ ಸಿವಿಯರ್ ಆಗಲ್ಲ, ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಗಿರತ್ತೆ. ಸೊ ಅದ್ರ ಜೊತೆಗೆ ನಾವು ರೇಖಿಯನ್ನ ಕೂಡ ಕೊಟ್ವಿ ಅಂತಂದ್ರೆ, ಇವಾಗ ಕಲರ್ ಹಾಕಿರ್ತಾರೆ, ನಂಬರ್ಸ್ ಗಳನ್ನ ಹಾಕೊಂಡಿರ್ತಾರೆ, ಅವ್ರಿಗೆ ಗೊತ್ತು ಅವರ ಬಾಡಿಯ ಯಾವ ಪಾರ್ಟಿನಲ್ಲಿ ಏನು ಇದು ತತ್ವಗಳು ಕಡಿಮೆ ಆಗಿದೆ, ಅದಕ್ಕೆ ನಾವು ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ನಾವು ಆ ಕಲರ್ ಥೆರಪಿ ವಿತ್ ನ್ಯೂಮರಾಲಜಿ ರೇಖಿ ಜೊತೆ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ತುಂಬಾ ವಿಚಾರಗಳನ್ನ ತುಂಬಾ ಸ್ಪೀಡ್ ಆಗಿ ಮೇಲ್ ಬರುವಂತದ್ದು ತುಂಬಾ ಹೆಲ್ಪ್ ಆಗತ್ತೆ. ನಮ್ಮ ಬಾಡಿ ಎನಾಟಮಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮಗೆ ಗೊತ್ತಿರ್ಬೇಕು ನಮ್ಮ ಬಾಡಿಯಲ್ಲಿ ಎನಾಟಮಿ ಅಂದ್ರೆ ನಮ್ಮ ದೇಹದ ಎಂತ ಹೇಳ್ತಾರೆ, ಪಾರ್ಟ್ಗಳು ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ, ಇಂಟರ್ಲಿಂಕ್ಟ್ ಆಗಿದೆ, ಅದನ್ನ ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ. ಅದ್ರ ಜೊತೆಗೆ ನಾವೊಂದು ಎನರ್ಜಿಯನ್ನ ಕೂಡ ಪಾಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಒಂದು ಏನ್ ಹೇಳ್ತಾರೆ ಜರ್ನಿ ತುಂಬಾ ಸುಲಭ ಆಗತ್ತೆ. ಪ್ರತಿ ಸಲನು ನಾವು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಎನರ್ಜಿಯನ್ನ ಒಂದು ಎಂತ ಹೇಳ್ತಾರೆ ಸುಂದರವಾದ ಎನರ್ಜಿಯನ್ನ ನಾವು ತಗೊಂಡು ನಮ್ಮ ಲೈಫ್ ಅಲ್ಲಿ ನಾವು ಮುಂದೆ ಹೋಗೋದಕ್ಕೆ ಅದು ಹೆಲ್ಪ್ ಮಾಡತ್ತೆ. ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ಏನೋ ಮರ್ತ್ ಹೋಗಿರತ್ತೆ ಅಥವಾ ಎಲ್ಲೋ ಕೂತ್ಕೊಂಡಿರ್ತೀವಿ, ಕೈಯಲ್ಲಿ ಕೆಲವೊಂದು ವಿಚಾರಗಳು ಇರೋದಿಲ್ಲ. ಆದ್ರೆ ಈ ಏನ್ ಹೇಳ್ತಾರೆ ಅಕ್ಯುಪ್ರೆಷರು, ಅಕ್ಯುಪಂಕ್ಚರು ಮತ್ತೆ ಕಲರ್ ಥೆರಪಿ, ಸೀಡ್ ಥೆರಪಿ, ಇದು ನಮ್ಮ ಆಯಾ ತತ್ಕಾಲೀನ ವಿಚಾರಗಳಿಗೆ ಅಲ್ಲಲ್ಲೇ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ, ಈ ಒಂದು ರೇಖಿ ಎನರ್ಜಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಕೊಡಬಲ್ಲದು. ಯಾಕೆಂದ್ರೆ ಅದ್ರ ಜೊತೆಗೆ ಇದನ್ನು ಉಪಯೋಗಿಸ್ಬೇಕು. ಇದು ಒಂದನ್ನೇ ನಿಮ್ಗೆ ಉಪಯೋಗಿಸಿದಾಗ ಕೆಲವೊಂದ್ಸಲ ಕೆಲವ್ರು ಹೇಳ್ತಾರೆ ನಂಗೆ ತುಂಬಾ ಸುಸ್ತಾಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ. ಆ ಎನರ್ಜಿ ಜೊತೆ ನೀವು ಇದನ್ನು ಕೂಡ ಆಡ್ ಮಾಡ್ಕೊಂಡು ನೀವು ವರ್ಕ್ ಮಾಡಿದ್ರಿ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು. ನಾನ್ ಕೂಡ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಚಂದ ಮಾಡಿ ವರ್ಕ್ ಆಗ್ತಾ ಇದೆ, ಮತ್ತೆ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ಸೊ ಇವತ್ತಿನ ನಮ್ಮ ವಿಚಾರ ರೇಖಿ. ರೇಖಿ ಅನ್ನೋದು ಒಂದು ಡಿವೈನ್ ಎನರ್ಜಿ. ಈ ಎನರ್ಜಿಯನ್ನ ನಾವು ಬ್ರಹ್ಮಾಂಡದಿಂದ ಪಡ್ಕೊಂಡು ನಮ್ಮ ದೇಹದ ಮೇಲೆ ಹರಿಸ್ಕೊಳ್ತೀವಿ, ಅಥವಾ ನಮ್ಮ ಸುತ್ತಮುತ್ತ ಇರುವಂತವರ ಅಕ್ಕಪಕ್ಕದವರ ಮೇಲೆ ಹರಿಸ್ತೀವಿ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಆರ ಇದ್ದಕ್ಕಿದ್ದ ಹಾಗೆ ಕ್ಲೆನ್ಸ್ ಆಗ್ಲಿಕ್ಕೆ ಶುರು ಆಗತ್ತೆ. ನಮ್ಮ ಆತ್ಮದ ಚೈತನ್ಯ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗತ್ತೆ. ನಾವು ರೇಖಿಯಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಚೈತನ್ಯ ಶಕ್ತಿಯನ್ನ ಯೂಸ್ ಮಾಡ್ತೀವಿ. ಈ ಚೈತನ್ಯ ಶಕ್ತಿ ನಮ್ಗೆ ಎಲ್ಲಾ ಕಡೆಯಿಂದನೂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಚೈತನ್ಯ ಶಕ್ತಿ ನಮ್ಗೆ ಯಾವಾಗ್ಲೂ ಒಂದು ಕರೆಕ್ಟ್ ಆಗಿರೋ ದಾರಿ ತೋರಿಸುತ್ತೆ.
ನಾವು ಕೆಲವೊಂದು ವಿದ್ಯೆಗಳಲ್ಲಿ ನಮ್ಮ ಇಂಟೆಲಿಜೆನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಆದ್ರೆ ಇಲ್ಲಿ ರೇಖಿಗೆ ತನ್ನದೇ ಸ್ವಂತ ಇಂಟೆಲಿಜೆನ್ಸ್ ಇರುತ್ತೆ. ಆ ಇಂಟೆಲಿಜೆನ್ಸ್ ನಮ್ಗೆ ಎಲ್ಲಿಗೆ ಯಾವಾಗ ಹೇಗೆ ಎನರ್ಜಿಯನ್ನ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡತ್ತೆ. ಹಾಗೆ ಆ ಎನರ್ಜಿನ ಯಾವ ತರ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಬುದ್ಧಿಶಕ್ತಿಯನ್ನ ಅದು ಕೊಡುತ್ತೆ. ಇಲ್ಲಿ ಒಂದು ಜಾಸ್ತಿ ಒಂದು ಕಡಿಮೆ ಅಥವಾ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಏನಿಲ್ಲ. ಎಲ್ಲ ಕೂಡ ಈಕ್ವಲ್ ಆಗಿ ಸಮಾನವಾಗಿ ಅದು ನಡ್ಕೊಂಡು ಹೋಗತ್ತೆ. ಆದ್ರೆ ಇದು ನಿಮ್ಮ ಒಂದು ಎಂತ ಹೇಳ್ತಾರೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವೊಂದ್ಸಲ ಚಿಕ್ಕ ಪುಟ್ಟ ತಪ್ಪುಗಳು ಮನುಷ್ಯರಿಂದ ಆಗೋದು ಸಹಜ, ಆದ್ರೆ ರೇಖಿಯಿಂದ ಅದಾಗೋದಿಲ್ಲ. ಮತ್ತೆ ಇದ್ರಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಯಾರಿಗೂ ನೆಗೆಟಿವಿಟಿ ಬರೋದಿಲ್ಲ. ನೆಗೆಟಿವ್ ಎನರ್ಜಿಗಳು ನಮ್ಮ ಲೈಫ್ ಅಲ್ಲಿ ಪದೇ 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 ನಡೀತಾ ಇರ್ತವೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ನಮ್ ಸುತ್ತಮುತ್ತ ನಡೀತಾ ಇರುತ್ತೆ. ಆದ್ರೆ ರೇಖಿ ನೀವು ಪ್ರತಿನಿತ್ಯ ನಿಮ್ಮನ್ನ ನೀವು ಅಟ್ರಾಕ್ಟ್ ಮಾಡೋದ್ರಿಂದ ಅಥವಾ ನೀವು ರೇಖಿಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ ಸುತ್ತಮುತ್ತ ಇರೋ ನೆಗೆಟಿವ್ ಎನರ್ಜಿ ನಿಮ್ಮ ಫ್ರೀಕ್ವೆನ್ಸಿಗಿಂತ ಕೆಳಗಿರೋದ್ರಿಂದ ಅದು ನಿಮ್ಮ ಮೇಲೆ ಎಫೆಕ್ಟ್ ಮಾಡೋದು ತುಂಬಾ ಕಡಿಮೆ ಆಗತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಎನರ್ಜಿಯನ್ನ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಎನರ್ಜಿ ಹೈ ಎನರ್ಜಿ ಯಾವಾಗ್ಲೂ ಲೋ ಎನರ್ಜಿನ ಕೆಳಗಡೆ ಏನ್ ಮಾಡತ್ತೆ, ಕೆಳಗಡೆ ಕಳಿಸ್ಬಿಡತ್ತೆ. ಸೊ ಚಿಕ್ಕ ಒಂದು ಎನರ್ಜಿ ದೊಡ್ಡ ಎನರ್ಜಿನ ಯಾವತ್ತೂ ಡಾಮಿನೇಟ್ ಮಾಡ್ಲಿಕ್ಕೆ ಆಗಲ್ಲ. ರೇಖಿ ಎನರ್ಜಿ ಹಾಗೆ. ಇದನ್ನ ನೀವು ಪ್ರತಿನಿತ್ಯ ನಿಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ನಿಮ್ಮ ಒಂದು ಚಕ್ರಗಳ ಮೇಲೆ ವರ್ಕ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ನಿಮ್ದು ಬೇರೆ ಏನಾದ್ರೂ ಪ್ರಾಕ್ಟೀಸ್ ಏನಂತ ಹೇಳಿದ್ರೆ, ನಿಮ್ದೇ ಆಗಿರುವಂತ ಮಂತ್ರಗಳ ಚಾಂಟಿಂಗ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ರಿಚುವಲ್ಸ್ ನೀವು ಮಾಡ್ತಾ ಇದ್ರೆ, ಅದು ನಿಮ್ಗೆ ಇಲ್ಲಿ 100 times ಜಾಸ್ತಿ ನಿಮ್ಗೆ ವರ್ಕ್ ಆಗುವಾಗ ಮಾಡುತ್ತೆ. ಏನಂತ ಹೇಳಿದ್ರೆ, ರೇಖಿಯಲ್ಲಿ ಫಸ್ಟ್ ಲೆವೆಲ್ ತಗೊಂಡವರು ನಾರ್ಮಲ್ ಜನಗಳಿಗಿಂತ 10 ಪಟ್ಟು ಜಾಸ್ತಿ ಮ್ಯಾನಿಫೆಸ್ಟೇಷನ್ ಮಾಡಬಹುದು. 10 ಪಟ್ಟು ಜಾಸ್ತಿ ಶಕ್ತಿಯನ್ನ ಅವ್ರು ಹೊಂದಿರ್ತಾರೆ ನಾರ್ಮಲ್ ಆಗಿರೋರಿಗೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅವರ ಮೂಲಕ ರೇಖಿಯ ಪ್ರವಾಹ ಹರಿತಾ ಇರುತ್ತೆ. ಇನ್ನು 2ನೇ ಡಿಗ್ರಿ ಆದವರು, ಇವರು 1000 ಪಟ್ಟು ಜಾಸ್ತಿ ಮೊದಲನೇ ಡಿಗ್ರಿ ಅವ್ರಿಗಿಂತ ಜಾಸ್ತಿ ಪವರ್ಫುಲ್ ಆಗಿರ್ತಾರೆ. ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಅಷ್ಟೇ ಶಕ್ತಿಯನ್ನ ನಿಮ್ಮ ಆರದಲ್ಲಿ ನೀವು ಬಿಲಾಂಗ್ ಮಾಡ್ಕೊಳ್ಬೇಕು. ಇದು ನಿಮ್ಗೆ ಯಾವ ಕೆಲಸ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡತ್ತೆ. ಹಾಗೇನೆ ನಮಸ್ತೆ. ಹಾಗೇನೆ ನಿಮ್ಗೆ ಏನ್ ಹೇಳ್ತಾರೆ, 3rd ಲೆವೆಲ್ಗೆ ಹೋದಾಗ ನೀವೊಬ್ಬ ಮಾಸ್ಟರ್ ಲೆವೆಲ್ ಅಲ್ಲಿ ಹೀಲ್ ಮಾಡ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಇಸ್ ಮಸ್ಟ್ ಅಂಡ್ ಶುಡ್. ಪ್ರಾಕ್ಟೀಸ್ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಕೆಲವೊಂದ್ಸಲ ನಮ್ಗೆ ಗೊತ್ತಿಲ್ಲದೆ ನಮ್ಮ ಆರದಲ್ಲಿ ಎಲ್ಲೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ. ಅಟ್ಲೀಸ್ಟ್ ನಾವು ನಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಕೈ ಇಟ್ರು ಕೂಡ ಇಡೀ ದೇಹವನ್ನ ಅದು ಹೀಲ್ ಮಾಡುತ್ತೆ. ರೇಖೆಯಲ್ಲಿ ಒಂದು ಪದ್ಧತಿ ಇದೆ, ಬ್ಯೋಸನ್ ಅಂತ ಹೇಳಿ. ಈಗ ಬ್ಯೋಸನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನನ್ನ ಒಂದು ಇಲ್ಲಿ ನೋವಿದೆ, ಹಲ್ ನೋವಿದೆ, ನಾನೇನ್ ಮಾಡ್ತೀನಿ, ನನ್ನ ಕೈಯನ್ನ ಈ ತರ ಇಟ್ಕೊಳ್ತೀನಿ ಇಲ್ಲಿ. ಅರ್ಥ ಆಯ್ತಾ? ಈ ಕೈಯನ್ನ ಈ ತರ ಇಟ್ಕೊಂಡು ಇಲ್ಲಿ ನಾನು ರೇಖೆಯ ಪ್ರವಾಹವನ್ನ ಮಾಡ್ತೇನೆ. ರೇಖೆ ಇಲ್ಲಿ ಪ್ರವಾಹ ಹೋಗ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಒಂದ್ 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 25 ನಿಮಿಷ ಆಯ್ತು. ರೇಖೆ ಹರಿಯುತ್ತೆ, ಸ್ಟಾಪ್ ಆಗತ್ತೆ. ಆದ್ರೆ ನನ್ ಕೈ ಎತ್ತಲ್ಲ. ಮತ್ತೆ ಟ್ರೈ ಮಾಡ್ತೀನಿ, ಈ ಜಾಗದಲ್ಲಿ ಮತ್ತೆ ಏನಾದ್ರೂ ನೋವಿದ್ಯಾ, ಮತ್ತೆ ಏನಾದ್ರೂ ಇದೆಯಾ ಅಂತ. ಇನ್ನೊಂದ್ 2 ರಿಂದ 3 ನಿಮಿಷನೋ, ಒಂದ್ 5 ನಿಮಿಷನೋ ಬಿಟ್ಟು ಮತ್ತೆ ರೇಖೆ ಪ್ರವಾಹ ಸ್ಟಾರ್ಟ್ ಆಗತ್ತೆ. ಮತ್ತೆ ಕೂಡ ಒಂದ್ 10-15 ನಿಮಿಷ ಹಾಗೇನೆ ನನ್ನ ದೇಹದ ಮೇಲೆ ರೇಖಿ ಪ್ರವಾಹ ಆಗ್ತಾನೆ ಇರತ್ತೆ. ಪುನಃ ಇನ್ನೊಂದ್ಸಲ ಆಗತ್ತೆ, ನಿಲ್ಲತ್ತೆ, ಮತ್ತೆ ಸ್ಟಾರ್ಟ್ ಆಗತ್ತೆ, ನಿಲ್ಲತ್ತೆ, ಮತ್ತೆ ಸ್ಟಾಪ್ ಆಗತ್ತೆ. ಕಡೆಗೆ ಒಂದ್ 5 ರಿಂದ 10 ನಿಮಿಷ ಸ್ಟಾಪ್ ಆದ್ರೆ ಆಕ್ಟಿವೇ ಆಗದೆ ಇದ್ದಾಗ ತಿಳ್ಕೊಳ್ಳಿ, ಆ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ಹಂತಕ್ಕೆ ಬಂದಿದೆ ಅಂತ. ಸೊ ಇವಾಗ ಏನಾಗಿದೆ, ನೀವು ಇದೇ ಒಂದು ಪ್ಲೇಸ್ ಅಲ್ಲಿ ಹತ್ತತ್ರ ಅರ್ಧ ಮುಕ್ಕಾಲು ಗಂಟೆ ಕೈ ಇಟ್ಕೊಂಡಿದೀರಾ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಮಿಕ್ಕಿದ ಭಾಗಗಳನ್ನೆಲ್ಲ ಹೀಲ್ ಮಾಡೋದು ಹೇಗೆ? ಆದ್ರೆ ರೇಖೆಗೆ ಶಕ್ತಿಗೆ ಗೊತ್ತಿದೆ, ಅದು ಇಲ್ಲಿಂದ ಇಡೀ ನಮ್ಮ ನರಮಂಡಲ, ನಮ್ಮ ದೇಹ ಎಲ್ಲಾ ಕಡೆನೂ ಹೀಲ್ ಮಾಡತ್ತೆ. ನೀವು ಆ ಟೈಮಲ್ಲಿ ಬೇರೆ ಕಡೆ ಎಲ್ಲ ಹೀಲ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ನಾನ್ ತುಂಬಾ ಸಲ ಹೇಳ್ತೀನಿ, ನೀವು ಟಿವಿ ನೋಡುವಾಗ ನಿಮ್ಮ ಹೊಟ್ಟೆಗಳ ಮೇಲೆ ಕೈಯನ್ನ ಇಟ್ಕೊಳ್ಳಿ. ಹೊಟ್ಟೆಗಳ ಮೇಲೆ ಕೈ ಅಲ್ಲ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ಕೈಗಳನ್ನ ಇಟ್ಕೊಳ್ಳಿ. ಹಾಗೆ ನಿಮ್ಮ ಮಂಡಿ ಕಾಲು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ನಮ್ಗೆ ರಾಜಕ್ರಿಯಾದಲ್ಲಿ ನಮ್ಮ
ಶಿವಯೋಗಿ ಮದನ್ ಬಾವಿ ಮಾಸ್ಟರ್ ಏನ್ ಹೇಳ್ಕೊಟ್ರು ಅಂತ ಹೇಳಿದ್ರೆ, ನಿಮ್ಮ ಮಂಡಿಯನ್ನ ಜಾಸ್ತಿ ಹೀಲ್ ಮಾಡ್ಕೊಳ್ಳಿ. ನೀವ್ ಏನೇನ್ ಹೀಲ್ ಮಾಡ್ತಿರೋ ಬಿಡ್ತಿರೋ, ಆದ್ರೆ ನಿಮ್ಮ ಮಂಡಿಗಳನ್ನ ಸತತವಾಗಿ ಹೀಲ್ ಮಾಡಿ. ಈ ಜಾಗವನ್ನ ನೀವು ಎಷ್ಟು ಹೀಲ್ ಮಾಡ್ತಿರೋ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಹೀಲಿಂಗ್ ವರ್ಕ್ ಆಗತ್ತೆ. ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫ್ ಅಲ್ಲಿ ಇರುವ ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ಯಾವಾಗ್ಲೂ ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಕೈಗಳನ್ನ ವೇಸ್ಟ್ ಆಗಿ ಎಲ್ಲೆಲ್ಲೋ ಇಟ್ಕೊಡ್ಬೇಡಿ, ಅದಕ್ಕೊಂದ್ ಕೆಲ್ಸ ಕೊಡಿ. ಸೊ ಇವತ್ತಿಂದ ನಿಮ್ಗೆಲ್ರಿಗೂ ಒಂದ್ ಕೆಲ್ಸ ಏನು ಅಂತ ಹೇಳಿದ್ರೆ, ಮಂಡಿಯನ್ನ ಹೀಲ್ ಮಾಡ್ಕೊಳ್ಳುವಂಥದ್ದು. ಕುತ್ಕೊಂಡಿದ್ದೀರಾ ಅಲ್ವಾ, ನನ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ, ನಿಮ್ಮ ಕೈಗಳನ್ನ ಕಪ್ ಶೇಪ್ ಅಲ್ಲಿ ತಗೊಳ್ಳಿ. ನಿಮ್ಗೆ ಸಿಂಬಲ್ಗಳು ಚೋಕು ರೇಸೆ ಹೇಕಿ ಏನಾದ್ರು ಕೊಟ್ಟಿದೀವಿ ಅಂತಂದ್ರೆ, ಆ ಸಿಂಬಲ್ ಗಳನ್ನ ಹಾಕೊಂಡು ಅಲ್ಲಿ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ಆರಾಮಾಗಿ ಕೇಳ್ತಾ ಕೂತ್ಕೊಳ್ಳಿ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನೆಮ್ಮದಿಯಾಗಿ. ಸೊ ಇದು ಏನ್ ಮಾಡತ್ತೆ, ನಿಮ್ಗೆ ಸತತವಾಗಿ ನಿಮ್ಮ ಒಂದು ಮಂಡಿ ಮೇಲೆ ನಿಮ್ಗೆ ಹೀಲಿಂಗ್ ಸತತವಾಗಿ ಸಿಗ್ತಾ ಹೋಯ್ತು ಅಂತ ಹೇಳಿದ್ರೆ, ಇಡೀ ನಿಮ್ಮ ದೇಹ ವಿದಿನ್ 1 ವೀಕ್ ಅಲ್ಲಿ ಕಂಪ್ಲೀಟ್ಲಿ ಎಂಟೈರ್ಲಿ ಚೇಂಜ್ ಆಫ್ ಡಿಫ್ರೆನ್ಸ್ ಕಾಣಿಸುತ್ತೆ. ಅರ್ಥ ಆಯ್ತಲ್ಲ? ಐ ಡೋಂಟ್ ನೋ ಅಲ್ಲಿ ಏನಿದೆ ಅಂತ, ಇನ್ನೊಂದ್ ಸ್ವಲ್ಪ ನಾನು ಸ್ಟಡಿ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಮಂಡಿ ಕಾಲನ್ನ ನೀವು ಎಷ್ಟು ಹೀಲ್ ಮಾಡ್ತಿರೋ ಅಷ್ಟು ಸುಂದರವಾಗಿ ನಿಮ್ಮ ಇಡೀ ದೇಹ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಅದು ಏನಂತ ಹೇಳಿದ್ರೆ, ಕೆಳಗಿಂದ ಬರುವ 7 ಚಕ್ರಗಳಲ್ಲಿ ಮಧ್ಯಮ ಚಕ್ರ ಮಂಡಿ. ನೋಡಿ, ಮೊದಲನೇದು ನಮ್ಮ ಪಾದಗಳಲ್ಲಿ ಶುರು ಆಗತ್ತೆ. ಪಾದಗಿಂತ ಕೆಳಗಡೆ ವಸುಂಧರಾ ಚಕ್ರ ಅಂತ ಇರುತ್ತೆ. ಅದು ಭೂಮಿಯಿಂದ 1.5 ಅಡಿಯಲ್ಲಿರುತ್ತೆ. ನಮ್ಮ ದೇಹಕ್ಕೆ ಕನೆಕ್ಟೆಡ್, ಆದ್ರೆ ಭೂಮಿಯಿಂದ 1.5 ಅಡಿಯಲ್ಲಿ ಕೆಳಗಿರುತ್ತೆ. ನಾವು ಹಾಗಾಗಿ ಬರೀ ಕಾಲಲ್ಲಿ ಮಣ್ಣಿನ ಮೇಲೆ ಅಥವಾ ಹುಲ್ಲಿನ ಮೇಲೆ ನಡೆದಾಗ ನಮ್ಮ ವಸುಂಧರಾ ಚಕ್ರ ಆಕ್ಟಿವೇಟ್ ಆಗಿ ನಮ್ಮ ಇಡೀ ದೇಹಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅಲ್ಲಿ ಕೊಡುತ್ತೆ. ಅರ್ಥ ಆಯ್ತಲ್ಲ? ಆ ವಸುಂಧರಾ ಚಕ್ರ ಆಕ್ಟಿವೇಟ್ ಆದ್ಮೇಲೆ ನೆಕ್ಸ್ಟ್ ಮಿಡಲ್ ಪಾಯಿಂಟ್ ಬಂದ್ಬಿಟ್ಟು ಕಾಲಿನ ಗಂಟು, ಅಂದ್ರೆ ಕೆಳಗಡೆ ಹಿಮ್ಮಡಿಯಿಂದ ಮೇಲೆ. ಅದಾದ್ಮೇಲೆ ಬರುವಂತದ್ದು ನಿಮ್ಮ ಮೊಣಕಾಲು. ಅಲ್ಲಿಂದ ಮೇಲೆ ನಿಮ್ಮ ಮೂಲಾಧಾರ ಚಕ್ರ, ಅಲ್ಲಿಂದ ಮೇಲೆ ನಿಮ್ಮ ಹೊಕ್ಕಳು, ಹೃದಯ, ಗಂಟಲು ಮತ್ತೆ ಸಹಸ್ರರ. ಇದಿಷ್ಟು ಮೇನ್ ಪಾರ್ಟ್ಗಳು. ಏನಂತ ಹೇಳಿದ್ರೆ, ಹೇಗೆ ಅಂದ್ರೆ ಇದು ಹೀಗಿರುತ್ತೆ, ಇದನ್ನ ಹೀಗ್ ಮಡ್ಚಿದ್ರೆ ನೋಡಿ, ಇಲ್ಲಿ 2-3 ನಿಮ್ಗೆ ಇದು ಕಾಣಿಸುತ್ತಲ್ವಾ, ಆ ತರ ಆ ಮೇನ್ ಪಾಯಿಂಟ್ ಗಳನ್ನ ಮಾಡಿದ್ರೆ ಮಿಕ್ಕಿದ 2 ಪಾಯಿಂಟ್ಗಳು ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ. ನಾವು ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳುವಾಗ ನಮ್ಮ ಮೂಲಾಧಾರದ ಮೇಲೆ ಕೈ ಇಟ್ಕೊಂಡ್ರೆ ಮೇಲಿನ ಸ್ವಾಧಿಷ್ಠಾನ ಮತ್ತೆ ಕೆಳಗಿನ ಇನ್ನೊಂದು ಚಕ್ರ ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಂಡಿ ಮೇಲ್ಗಡೆ ನೀವು ಹೀಲಿಂಗ್ ಕೊಟ್ಟಾಗ ನಿಮ್ಮ ಪೂರ್ವದ ಕರ್ಮಗಳು, ನೀವು ಭಾರತದಲ್ಲಿ ಹುಟ್ಟೋಕ್ ಮುಂಚೆ ಬೇರೆ ಬೇರೆ ಜಾಗಗಳಲ್ಲಿ ಹುಟ್ಟಿರ್ತೀರಾ. ಅರ್ಥ ಆಯ್ತಲ್ಲ? ಪುಣ್ಯ ಮಾಡಿದ್ರೆ ಮಾತ್ರ ಭಾರತದಲ್ಲಿ ಹುಟ್ಟಕ್ಕಾಗೋದು, ಪುಣ್ಯ ಮಾಡಿದವರಷ್ಟೇ ಭಾರತದಲ್ಲಿ ಹುಟ್ಲಿಕ್ಕಾಗೋದು. ಇಲ್ಲ ಅಂದ್ರೆ ನೀವು ಅತಳ, ವಿತಳ, ತಳಾತಳ, ರಸತಳ, ಪಾತಾಳ ಮುಂತಾದ ಲೋಕಗಳಲ್ಲಿ ಹುಟ್ಟಿರ್ತೀವಿ. ಅಲ್ಲಿಯ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿರ್ತೀವಿ. ಅಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಲ್ಲಿಯ ಒಂದು ಇದಕ್ಕೆ ಅನುಗುಣವಾಗಿ ನಮ್ಮ ಕರ್ಮಗಳನ್ನ ಮಾಡಿರ್ತೀವಿ. ಅದ್ರಿಂದ ಮುಂದೆ ಹೊರಗಡೆ ಬಂದು ನಾವು ಪುನಃ ನಮ್ಮ ಒಂದು ಈ ಭೂಮಂಡಲದಲ್ಲಿ ಹುಟ್ಟಿರ್ತೀವಿ. ಭೂಮಂಡಲದಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟಿ ಪುಣ್ಯ ಮಾಡಿದಾಗ ದೇವತೆಗಳ ರಾಜ್ಯ ಭಾರತದಲ್ಲಿ ಹುಟ್ಟಿರ್ತೀವಿ. ಇಲ್ಲಿಂದ ಮುಂದೆ ನಮ್ಗೆ ಮೋಕ್ಷಕ್ಕೆ ತುಂಬಾ ಹತ್ತಿರವಾಗಿರ್ತೀವಿ. ನಾವು ಭಾರತದಲ್ಲಿ ಹುಟ್ಟಿದೀವಿ, ಅದ್ರಲ್ಲೂ ಉತ್ತಮ ಇದ್ರಲ್ಲಿ ಅಂದ್ರೆ ನಮ್ಮ ಆಚಾರ ವಿಚಾರ ಉತ್ತಮವಾಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮ್ಮ ಜಾತಿನ ಯಾರು ಕೇಳೋದಿಲ್ಲ. ಇಲ್ಲಿ ಏನ್ ಮೇನ್ ಅಂತ ಹೇಳಿದ್ರೆ ನಿಮ್ಮ ಆಚಾರ ವಿಚಾರ, ನಿಮ್ಮ ಒಂದು ಪ್ರಾಕ್ಟೀಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ವಾಲ್ಮೀಕಿನೇ ಅವರು ಒಬ್ಬ ಬೇಟೆಗಾರ, ಕಿರಾತಕ ಆ ತರ ಆಗಿದ್ದವರು. ಅವ್ರನ್ನ ಅವರು ಶುದ್ಧ ಮಾಡ್ಕೊಂಡು ರಾಮಾಯಣದಂತ ಮಹಾಕಾವ್ಯವನ್ನೇ ಬರ್ದವ್ರು ಅವರು. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ನಮ್ಮ ಒಂದು ಆಚಾರ ವಿಚಾರದಿಂದ, ಮನುಷ್ಯತ್ವದಿಂದ ಉತ್ತಮ ಪುರುಷನೆಡೆಗೆ ನಾವು ನಮ್ಮ ಪ್ರಯಾಣವನ್ನ ಬೆಳೆಸ್ಕೊಳ್ಬಹುದು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಟೆಂಡ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲಾರು ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲಾರು ರೆಡಿ ಇದ್ದೀರಾ ಅಲ್ವಾ? ಸೊ ಅಟೆಂಡ್ಮೆಂಟಿಗೆ ಮುಂಚೆ ಅಟೆಂಡ್ಮೆಂಟ್ ಆದ್ಮೇಲೆ ಮೆಡಿಟೇಷನ್ ಮಾಡ್ಸೋಣ. ಈಗ ಅಟೆಂಡ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಯಾರ್ಯಾರು ಅಟೆಂಡ್ಮೆಂಟ್ ಬೇಕು ನನ್ಗೆ ಒಂದು ಇಲ್ಲಿ ಮೆಸೇಜ್ ಹಾಕ್ಬಿಡಿ ಚಾಟ್ ಅಲ್ಲಿ. ನಿಮ್ ಹೆಸರು, ತಂದೆ ತಾಯಿ ಹೆಸರು ಮತ್ತೆ ಯಾವ ಪ್ಲೇಸು, ಇಷ್ಟು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದನ್ನ ಕಾಪಿ ಮಾಡ್ಕೊಳ್ತೀನಿ. ಟೈಪ್ ಮಾಡ್ಲಿಕ್ಕೆ ಆಗುವವರು ಮಾಡಿ, ಆಗದೆ ಇರುವವರು, ಟೈಪ್ ಮಾಡ್ಲಿಕ್ಕೆ ಆಗದೆ ಇರುವಂತವ್ರು, ಬರೀಲಿಕ್ಕೆ ಗೊತ್ತಿಲ್ಲದೆ ಇರುವಂತವ್ರು ದಯವಿಟ್ಟು ನನ್ಗೆ ನಿಮ್ಮ ಹೆಸರುಗಳನ್ನ ಹೇಳಿ. ಈಗ ರೆಕಾರ್ಡಿಂಗ್ ಅನ್ನ ನಾನು ಸ್ಟಾಪ್ ಮಾಡಿರ್ತೀನಿ. ಆ ನಂತರ ಅಟೆಂಡ್ಮೆಂಟ್ ಆದ್ಮೇಲೆ ಮತ್ತೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ಪಾಸ್ ಮಾಡಿರ್ತೀನಿ.
ನಿಮ್ಮೆಲ್ಲರ ಅಟೆಂಡ್ಮೆಂಟ್ ನ ನಂತರ ನಿಮ್ಗೆ ಹೇಗ್ ಅನುಭವ ಆಗ್ತಾ ಇದೆ ಏನು ಅಂತ ನಂಗೆ ಒಂಚೂರು ಹೇಳಿದ್ರೆ. ಏನಾದ್ರೂ ಅನುಭವಗಳು ಕೈ ಮೇಲೆ, ದೇಹದ ಮೇಲೆ, ಮನಸ್ಸಿಗೆ ಸಮಾಧಾನ ಆಗಿದ್ದು? ಓಕೆ, ಈ ಬ್ಯಾಚ್ ತುಂಬಾ ತಣ್ಣಗಿದೆ, ಯಾರು ಏನು ಮಾತೇ ಆಡ್ತಾ ಇಲ್ಲ. ಓಕೆ, ಸರಿ, ಇಟ್ಸ್ ಓಕೆ, ಇರ್ಲಿ. ಓಕೆ, ಪದ್ಮಾವತಿ ಜಯಪ್ರಕಾಶ್ ಅವರಿಗೆ ಕಾಮ್ ಅಂಡ್ ಕೂಲ್ ಎಕ್ಸ್ಪೀರಿಯನ್ಸ್ ಅಂತೆ. ಜೊತೆಗೆ ಹಾರ್ಟ್ ಸಿಂಬಲ್ ಬೇರೆ ಹಾಕಿದ್ದಾರೆ. ಥ್ಯಾಂಕ್ ಯು ನಿಮ್ಮ ಹಾರ್ಟ್ ಸಿಂಬಲ್ಗೆ. ನಮ್ದು ಕೂಡ ಒಂದು ಹರೇ ಕೃಷ್ಣ, ನಮಸ್ತೆ. ಸರಿ, ಎಲ್ಲಾರು ಕೈಗಳನ್ನ ಜೋಡಿಸಿ ಹಾಗೆ ನೆಮ್ಮದಿಯಾಗಿ ಉಸಿರಾಡ್ತಾ ಇರಿ. ಇವತ್ತು ಚಿಕ್ಕದಾಗಿ ಮೆಡಿಟೇಷನ್ ಮಾಡಿಸ್ತೀನಿ, ತುಂಬಾ ಜಾಸ್ತಿ ಇಲ್ಲ, ಅಟೆಂಡ್ಮೆಂಟ್ ಆಗಿದೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತಾಯ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಎಲ್ಲರೂ ನಿಮ್ಮ ನಿಮ್ಮ ಇಷ್ಟ ಮಂತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಹೋಗಿ. ಹಾಗೆ ಯೂನಿವರ್ಸಲ್ ಎನರ್ಜಿ ಬ್ರಹ್ಮಾಂಡದಿಂದ ಒಂದು ವೈಟ್ ಬ್ರೈಟ್ ಲೈಟ್ ನಿಮ್ಮ ಸಹಸ್ರಾರದ ಮೂಲಕ ಹರಿದು ಚಕ್ರಗಳನ್ನೆಲ್ಲ ಕ್ಲೆನ್ಸ್ ಮಾಡ್ತಾ ಇದೆ. ಸಹಸ್ರಾರವನ್ನ ಕಂಪ್ಲೀಟ್ ಆಗಿ ಹೀಲ್ ಮಾಡಿ, ಕ್ಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ನಿಮ್ಮ ಆಜ್ಞಾ ಚಕ್ರವನ್ನ ಕ್ಲೆನ್ಸ್ ಮಾಡಿ, ಹೀಲ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ಹಾಗೆ ನಿಧಾನವಾಗಿ ನಿಮ್ಮ ವಿಶುದ್ಧ ಚಕ್ರವನ್ನ ಹೀಲ್ ಮಾಡಿ, ಕ್ಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ನಿಧಾನವಾಗಿ ನಿಮ್ಮ ಅನಾಹತ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಮಣಿಪೂರ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಸ್ವಾದಿಷ್ಠಾನ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಮೂಲಾಧಾರ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಮೂಲಾಧಾರಕ್ಕಿಂತ ಕೆಳಗಿನ ಚಕ್ರಗಳನ್ನು ಅಷ್ಟೇ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ವಸುಂಧರ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಈ ಎನರ್ಜಿಯು ನಮ್ಮ ಕಂಪ್ಲೀಟ್ ಆರವನ್ನ ಕವರ್ ಮಾಡಿ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ನಮ್ಮ ಆರದಲ್ಲಿ ಇರುವಂತ ಅನ್ವಾಂಟೆಡ್ ಎನರ್ಜಿಗಳನ್ನ ವಸುಂಧರ ಚಕ್ರದ ಮೂಲಕ ಗ್ರೌಂಡಿಂಗ್ ಮಾಡ್ಲಾಗ್ತಾ ಇದೆ. ಅನ್ವಾಂಟೆಡ್ ಥಾಟ್ಸ್, ಅನ್ವಾಂಟೆಡ್ ಟಾಕ್ಸ್ ಹಾಗೆ ಅನ್ವಾಂಟೆಡ್ ಎನರ್ಜಿಗಳನ್ನ ನಮ್ಮ ವಸುಂಧರ ಚಕ್ರದ ಮೂಲಕ ನಾವು ಗ್ರೌಂಡಿಂಗ್ ಮಾಡ್ತಾ ಇದ್ದೇವೆ. ಭೂಗರ್ಭದಲ್ಲಿರುವಂತ ಪಾಸಿಟಿವ್ ಎನರ್ಜಿ, ಭೂದೇವಿಯಿಂದ ಬರುತ್ತಿರುವ ಜೀವನ ಶಕ್ತಿ ಅಂದ್ರೆ ಪ್ರಾಣಶಕ್ತಿ, ಎಲ್ಲ ಗಿಡಮೂಲಿಕೆಗಳ ಶಕ್ತಿ, ಕ್ರಿಸ್ಟಲ್ಗಳ ಶಕ್ತಿ, ಪಶು ಪಕ್ಷಿ ಪ್ರಾಣಿ ಸಂಕುಲಗಳ ಶಕ್ತಿ ನಮ್ಮ ವಸುಂಧರಾ ಚಕ್ರದಿಂದ ನಮ್ಮ ದೇಹವನ್ನ ಪ್ರವೇಶ ಮಾಡಿ ನಮ್ಮ ಇಡೀ ಬಾಡಿಯನ್ನ ಹೀಲ್ ಮಾಡ್ತಾ ಇದೆ. ಮೊದಲು ಅನ್ನಮಯ ಕೋಶವನ್ನ, ಹಾಗೆ ನಮ್ಮ ಪ್ರಾಣಮಯ ಕೋಶವನ್ನ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಮ್ಮ ಮನೋಮಯ ಕೋಶವನ್ನ
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಮ್ಮ ಜ್ಞಾನಮಯ ಕೋಶವನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಮ್ಮ ಆನಂದಮಯ ಕೋಶವನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಂಪ್ಲೀಟ್ ಆಗಿ ನಮ್ಮ ಆರವನ್ನ ಫೀಲ್ ಮಾಡಿ, ನಮ್ಮ ಆರದ ಸುತ್ತಲೂ ಒಂದು ಪಿರಾಮಿಡ್ ಅನ್ನ ಡ್ರಾ ಮಾಡ್ತಾ ಇದ್ವಿ. 4 ಬದಿಗಳಿಗೂ ಚೋಕುರೆ ಚೋಕುರೆ ಚೋಕುರೆ, ಮೇಲ್ಭಾಗಕ್ಕೂ ಚೋಕುರೆ, ಕೆಳಭಾಗಕ್ಕೂ ಚೋಕುರೆ. ಚೋಕುರೆಯನ್ನ ನಮ್ಮ ಹೊಕ್ಕಳ ಮೇಲೆ ಬರೆದು ಲಾಕ್ ಮಾಡ್ತಾ ಇದ್ದೇವೆ. ಎಲ್ಲ ಎನರ್ಜಿಗಳು ಪರ್ಮನೆಂಟ್ ಆಗಿ ನಮ್ಮ ದೇಹದಲ್ಲಿ, ನಮ್ಗೆ ನೆಕ್ಸ್ಟ್ ನಾವು ಹೀಲಿಂಗ್ ಮಾಡೋವರ್ಗುನು ಅದು ನಮ್ಮ ಬಾಡಿನಲ್ಲೇ ಇರಬೇಕು. ಹಾಗೆ ನಮ್ಗೆ ಸದಾ ಸರ್ವದ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಕೊಡ್ತಾ ಇರ್ಲಿ ಅಂತ ಕೇಳ್ಕೊಳ್ತಾ ನಮ್ಮ ಧ್ಯಾನ ಮಂದಿರವನ್ನ ಪ್ರವೇಶ ಮಾಡೋಣ. ನಿನ್ನೆ ನಮ್ಮ ಮಂತ್ರಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇವತ್ತು ಮಂತ್ರಮೂರ್ತಿಗೆ ಪುನಃ ಮಂತ್ರಗಳಿಂದನೇ ಅರ್ಚನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮ್ಮ ಕೈಯಲ್ಲಿ ಒಂದು ಪ್ಲೇಟ್ ಅನ್ನ ತಗೊಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಆ ಪ್ಲೇಟ್ ಅಲ್ಲಿ ಹೂಗಳು, ನೀರು, ಕರ್ಪೂರ, ಗಂಧ, ಅಕ್ಷತೆ ಎಲ್ಲವೂ ಇದೆ. ದೇವತಾ ವಿಗ್ರಹಗಳಿಗೆ ಅಭಿಷೇಕವನ್ನ ಮಾಡಿ ಬಟ್ಟೆಯನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೆ ಗಂಧ, ಪುಷ್ಪ, ಪನ್ನೀರಿನಿಂದ ನಮ್ಮ ಧ್ಯಾನ ಮೂರ್ತಿಯನ್ನ ಅಲಂಕಾರ ಮಾಡ್ತಾ ಇದ್ದೇವೆ. ನಮ್ಗೆ ಬೇಕಾದಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅನ್ನ ಕರೆಸಿ ನಮ್ಮ ಮಂದಿರದ ಮುಂದೆ ಕೂರಿಸ್ಕೊಂಡಿದ್ದೇವೆ. ಭಗವಂತನಿಗೆ ತಿಲಕವನ್ನ ಮಾಡ್ತೇವೆ. ಹಾಗೆ ಭಗವತಿಗೂ ತಿಲಕವನ್ನ ಮಾಡುತ್ತಾ ಇದ್ದೇವೆ. ಹೊಸ ಬಟ್ಟೆಗಳು, ಆಭರಣಗಳು ಭಗವಂತನಿಗೆ ಧಾರಣೆ ಮಾಡ್ತಾ ಇದ್ದೇವೆ. ಮಾತೆಯ ಕಾಲುಗಳಿಗೆ ಕಾಲುಂಗುರ, ಗೆಜ್ಜೆ, ಕೈಗಳಿಗೆ ಬಂಗಾರದ ಬಳೆಗಳು, ಉಂಗುರಗಳು, ಸೊಂಟಕ್ಕೆ ಒಡ್ಯಾಣ, ತೋಳುಬಂದಿಗಳು, ತೋಳುಗಳಿಗೆ ಮಂಗಳಸೂತ್ರ, ಸುಂದರವಾದ ಅತಿ ಅಮೂಲ್ಯವಾದ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಬೇರೆ ಬೇರೆ ಆಭರಣಗಳನ್ನ ಕುತ್ತಿಗೆಗೆ ಹಾಕ್ತಾ ಇದ್ದೇವೆ. ನತ್ತು, ಮೂಗುತಿ, ಕಿವಿಗಳಿಗೆ ವಜ್ರದ ಓಲೆಗಳು, ಮೂಗಿಗೂ ವಜ್ರದ ನತ್ತು, ದೇವಿಯ ಥರ್ಡ್ ಐಗೆ
ಕೆಂಪು ವಜ್ರದ ಬೊಟ್ಟು, ನೆತ್ತಿಯಲ್ಲಿ ನೆತ್ತಿ ಬೊಟ್ಟು ಹಾಗೂ ಚೂಡಾಮಣಿಗಳು, ತಲೆ ಕೂದಲಿಗೆ ನಾಗರಹಾರ, ನಾಗರ ಕುಚ್ಚು ಹಾಕಿದ್ದೇವೆ. ನಾಗರ ಹಾರಗಳನ್ನ ಅಲಂಕಾರವಾಗಿ ಮಾಡಿದ್ದೇವೆ. ಕೈಗಳಿಗೆ ಪಾದಗಳಿಗೆ ಕೆಂಪು ಬಣ್ಣವನ್ನ ಹಚ್ಚಿ, ಹಣೆಗೆ ಕುಂಕುಮ ಅರಶಿನಗಳಿಂದ ಶೃಂಗಾರ ಮಾಡಿ, ಭಗವಂತನ ಪಾದಗಳಿಗೆ ಗೆಜ್ಜೆಗಳು, ಸೊಂಟದಲ್ಲಿ ಒಡ್ಯಾಣ, ತೋಳುಬಂದಿಗಳು, ಕೈಗಳಿಗೆ ಕಂಕಣ, ಖಡ್ಗಗಳು, ಉಂಗುರಗಳು ಹಾಗೂ ಕೌಸ್ತುಭಹಾರ, ವಜ್ರಗಳಿಂದ ಅಲಂಕರಿಸಲ್ಪಟ್ಟ ಹಾರಗಳು, ಕೈಯಲ್ಲಿ ಕೊಳಲು, ತಲೆಯಲ್ಲಿ ಕಿರೀಟ, ಮುಖದಲ್ಲಿ ಮಂದಹಾಸ, ಭಗವಂತನ ಪಾದಗಳಿಗೆ ಪುಷ್ಪಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಮಾತೆಯ ಪಾದಗಳಿಗೂ ನಮ್ಮ ಹೃದಯ ಪುಷ್ಪವನ್ನೇ ಅರ್ಪಣೆ ಮಾಡುತ್ತಾ ಇದ್ದೇವೆ. ಭಗವಂತನಿಗೆ ಹಾಲು, ಒಂದು ಬೆಳ್ಳಿಯ ಗ್ಲಾಸಿನಲ್ಲಿ ನೀರು, ಅದರ ಮೇಲೊಂದು ತುಳಸಿ, ಹಾಲಿನ ಮೇಲೊಂದು ತುಳಸಿ, ಫಲ ಪುಷ್ಪಗಳು, ಕಾಯಿ ಒಡೆದಿರುವಂಥದ್ದು, ಹಾಗೆ ಪಕ್ವ ಅನ್ನಗಳು ಅಂದ್ರೆ ಬೇಯಿಸಿದ ಆಹಾರ, ಅನ್ನ ಪದಾರ್ಥಗಳು, ಚಪಾತಿ ಎಲ್ಲವೂ ದೇವ್ರ ಮುಂದೆ ಇಟ್ಟಿದ್ದಾರೆ. ಭಗವಂತನ ಮುಂದೆ ಒಂದು ದೀಪವನ್ನ ಹಚ್ಚಿದ್ದೇವೆ. ನಮ್ಮ ಕೈಯಲ್ಲಿರುವ ಪುಷ್ಪಗಳಿಗೆ ನಾವು ಮಂತ್ರಗಳಿಂದ ಅದನ್ನ ಎನರ್ಜೈಸ್ ಮಾಡಿ ಭಗವಂತನ ಪಾದಗಳಿಗೆ ಹಾಕ್ತಾ ಇದ್ದೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತೆಯ ಪಾದಗಳಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧೂಪವನ್ನ ಹಚ್ಚಿ ಭಗವಂತನಿಗೆ ಧೂಪದಿಂದ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಕೃಷ್ಣನನ್ನ ಗೋವಿಂದ ಅಂತ ಕೂಡ ಕರೀತೇವೆ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ಪಾದಗಳಿಂದ, ಭಗವಂತನ ವಸುಂಧರಾ ಚಕ್ರದಿಂದ, ಸಹಸ್ರರ ಚಕ್ರ ಎಲ್ಲ ಕಡೆನೂ ಧೂಪದಿಂದ ನೀವು ಬೆಳಗ್ತಾ ಇದ್ದೀರಾ. ಹಾಗೆ ಮಾತೆಯ ಪಾದಗಳಿಂದ ತಲೆಯವರೆಗೂ ಎಲ್ಲಾ ಚಕ್ರಗಳಿಗೂ 3 ಬಾರಿ ಧೂಪವನ್ನ ತೋರಿಸ್ತಾ ಇದ್ದೀರಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಈಗ ಧೂಪವನ್ನ ಸೈಡಲ್ಲಿಟ್ಟು ಮಂಗಳಾರತಿಯನ್ನ ಮಾಡ್ತಾ ಇದ್ದೀರಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆರತಿಯನ್ನ ನಮ್ಮ ನಮ್ಮ ಗುರುಗಳಿಗೆ ತೋರಿಸಿ ಆರತಿಯನ್ನ ತಗೊಳ್ಳಿ. ಹಾಗೆ ಪೂಜೆಗೆ ಕರೆದಂತ ಎಲ್ಲ ಬಂಧು ಮಿತ್ರರಿಗೂ ಆರತಿಯನ್ನ ಕೊಡಿ. ಈಗ ಒಂದು ಚಿಕ್ಕ ಶಂಖದಿಂದ ಶಂಖನಾದವನ್ನ ಮಾಡಿ ದೇವ್ರ ಮುಂದೆ ಕರ್ಟನ್ ಹಾಕಿ ಹೊರಗಡೆ ಬಂದು ಕೂತ್ಕೊಳ್ಳಿ ಒಂದು 5 ನಿಮಿಷ. ಯಾಕೆ ಅಂದ್ರೆ ನಾವಿಟ್ಟ ಹತ್ರ ಪ್ರಸಾದವನ್ನ ಭಗವಂತ ಸ್ವೀಕಾರ ಮಾಡ್ಬೇಕಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಒಂದು ಚಿಕ್ಕ ಚಪ್ಪಾಳೆ, ಕ್ಲಾಪ್ ಹೀಗೆ ಮಾಡಿ ಕರ್ಟನ್ ಓಪನ್ ಮಾಡಿ ದೇವ್ರ ಮುಂದಿರುವಂತ ಪ್ರಸಾದವನ್ನ ತಗೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಅಲ್ಲಿ ಬಂದಿರುವಂತ ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಕೊಟ್ಟು ನೀವು ಕೂಡ ಸ್ವೀಕಾರ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದೆಯೋ ಅವರಿಗೆ ಒಬ್ರ ಕೈಯಲ್ಲಿ ತೀರ್ಥವನ್ನ, ಒಬ್ರ ಕೈಯಲ್ಲಿ ಗಂಧಾಕ್ಷತೆಗಳನ್ನ ಕೊಟ್ಟು ಎಲ್ಲರಿಗೂ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಈಗ ತೀರ್ಥ ಮಂಟಪಕ್ಕೆ ಹೋಗೋಣ. ಅಲ್ಲಿ ನಿತ್ಯದ ಹಾಗೆ ನೀರಿನ ಮಧ್ಯೆ ಕಮಲದ ಮೇಲೆ ಕುಳಿತಿರುವ ರಾಧಾಕೃಷ್ಣರು, ಅವರ ಹಿಂದೆ ಒಂದು ದೊಡ್ಡ ಮರ, ಹಸುಗಳು, ಕರುಗಳು, ಪ್ರಾಣಿ ಪಕ್ಷಿಗಳು, ಅವರ ಪಾದತಲದಲ್ಲಿ ಭೂಮಂಡಲದ ಭೂಗೋಳ. ಇದನ್ನ ನಾವು ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲ್ ಅಂತ ಹೇಳ್ತೇವೆ. ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಮೊದಲು ನಿಮ್ಮ ಬಂಧು ಮಿತ್ರರಿಗೆ ನಿಮ್ಮ ದೇಹದಲ್ಲಿ ಹಾಗೂ ಯೂನಿವರ್ಸ್ ಇಂದ ಬರುತ್ತಿರುವ ಶಕ್ತಿಯನ್ನ ಕಂಪ್ಲೀಟ್ ಆಗಿ, ಅಂದ್ರೆ ನಿಮ್ಮ ಎನರ್ಜಿ ಹಾಗೆ ಇರುತ್ತೆ, ಯೂನಿವರ್ಸ್ ಇಂದ ಬರ್ತಿರುವ ಎನರ್ಜಿಯನ್ನ ನೀವು ನಿಮ್ಮ ಕೈಗಳ ಮೂಲಕ ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಆ ಎಲ್ಲ ಚೇತನಗಳಿಗೂ ಭಗವಂತನ ಕೃಪಾ ಕಟಾಕ್ಷವು ಲಭ್ಯವಾಗ್ಲಿ. ಅವರೊಂದಿಗೆ ನಾವು ಕೂಡ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕಲು ಬೇಕಾದಂತ ಎಲ್ಲ ಶಕ್ತಿಗಳನ್ನು ಎಲ್ಲವನ್ನ ಪಡ್ಕೊಂಡು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ದಿನೇ ದಿನೇ ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಉಪಶಮನ ಹೊಂದುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಮ್ಗೆ ಬೇಕಾದಂತ ಎಲ್ಲ ವಿಷಯಗಳು ಕೂಡ ನಮ್ಗೆ ಲಭ್ಯವಾಗ್ತಾ ಇದೆ. ಬಿಕಾಸ್ ನಾವೆಲ್ಲರೂ ಆ ಭಗವಂತನ ಮಕ್ಕಳು. ನಮ್ಮ ತಂದೆ ಅಗರ್ಭ ಶ್ರೀಮಂತ. ನಮ್ಗೆ ಏನ್ ಬೇಕಾದ್ರೂ ಕ್ಷಣಾರ್ಧದಲ್ಲಿ ಬಂದು ನಮ್ಮ ಮುಂದೆ ತಂದಿಡುವಷ್ಟು ಶಕ್ತಿಯು ಆ ಭಗವಂತನಿಗಿದೆ. ಸೊ ಈಗ ಕೈಗಳು ನಿಮ್ಮದು ಹಾಗೂ ನಿಮ್ಮ ಬಂಧು ಮಿತ್ರರ ಕೈಗಳನ್ನ ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲದ ಕಡೆ ಹರಿಸಿ ಗುರುಕುಲಕ್ಕೆ ಬ್ಲೆಸ್ಸಿಂಗ್ ಮಾಡಿಸಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ದೊರೆತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ವಿದ್ಯೆಯನ್ನ ಪಡೆದು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಬದುಕೋ ಹಾಗಾಗ್ಲಿ. ಹಾಗೇನೆ ವಿದ್ಯೆಯ ಕನಸನ್ನ ಹೊತ್ತು ಬಂದವರು ಪರಿಪೂರ್ಣವಾಗಿ ವಿದ್ಯೆಯನ್ನ ಪಡ್ಕೊಳ್ಳೋ ಹಾಗಾಗ್ಲಿ. ನಾಲಂದ, ತಕ್ಷಶಿಲಾದಂತ ಮಹಾ ವಿದ್ಯಾಲಯಗಳ ಹಾಗೆ ಈ ವಿದ್ಯಾಲಯದಲ್ಲೂ ಕೂಡ ಅತಿ ಉತ್ತಮವಾದ ವಿದ್ಯಾರ್ಥಿಗಳು ವಿದ್ಯೆಯನ್ನ ಕಲಿತು ಹೊರ ಪ್ರಪಂಚಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಡ್ಲಿ. ಹಾಗೆ ವಿದ್ಯಾಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯಾಗಿ ಬಂದಂತ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಗುರು ವೃಂದದವರು ಎಲ್ಲರೂ ಸಂತೃಪ್ತಿಯಿಂದ ಬದುಕುವ ಹಾಗಾಗ್ಲಿ. ಹಾಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಭಗವಂತ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು. ಹರೇ ಕೃಷ್ಣ. ಎಲ್ಲರಿಗೂ ಹೇಗ ಅನಿಸ್ತಾ ಇದೆ?
ಓಕೆ, ಈಗ ಸರಿ, ಎಲ್ಲ ಮೌನದಲ್ಲಿದ್ದೀರಿ. ಆಗ್ಲಿ ಈ ಒಂದು ಎನರ್ಜಿಯನ್ನ ಅನುಭವಿಸಿ. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾಳೆಯಿಂದ ಪ್ರಾಕ್ಟೀಸ್ ಇರತ್ತೆ. ನಾನು ಇವತ್ತು ಒಂದು ಗ್ರೂಪ್ ರೆಡಿ ಮಾಡ್ತೀನಿ. ಯಾರ್ಯಾರು ಫಸ್ಟ್ ಲೆವೆಲ್ ಅಟೈನ್ಮೆಂಟ್ ತಗೊಂಡಿದ್ದೀರಿ ಅವರೆಲ್ಲರೂ ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಇದು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಪ್ರಾಕ್ಟೀಸಿಗೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ನಾವು ಯಾರ್ಯಾರನ್ನ ಪ್ರಾಕ್ಟೀಸ್ ಗ್ರೂಪ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ರೇಖೆಯನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡವರೆಲ್ಲ ಈ ಒಂದು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನನ್ಗೂ ಕೂಡ ಗೊತ್ತಾಗತ್ತೆ ಯಾರ್ಯಾರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಮತ್ತೆ ನಾವೆಲ್ಲ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಂದೊಂದು ನಮಸ್ಕಾರ. ಹರೇ ಕೃಷ್ಣ.